ಪ್ರಕಟಣೆ ಪುಸ್ತಕದಲ್ಲಿ ಶಾಶ್ವತ ಸುವಾರ್ತೆ ಅನ್ನೋ ಒಂದು ವಿಷಯದ ಬಗ್ಗೆ ಮಾತನಾಡಲಾಗಿದೆ. ಹಾಗಾದ್ರೆ ಅದನ್ನ ಎಷ್ಟು ಕಾಲ ಘೋಷಿಸಲಾಗುತ್ತೆ, ವಿಶೇಷವಾಗಿ ಅಂತ್ಯಕಾಲದಲ್ಲಿ? ಬನ್ನಿ, ಈ ಒಂದು ಪ್ರಶ್ನೆಗೆ ಉತ್ತರ ಹುಡ್ಕೋಣ ಒಂದು ನಿರ್ದಿಷ್ಟ ವ್ಯಾಖ್ಯಾನದ ಆಧಾರದಲ್ಲಿ. ಸರಿ, ಹಾಗಾದ್ರೆ ಮೂಲ ಪ್ರಶ್ನೆ ಇದೆ. ಅಂತ್ಯಕಾಲದಲ್ಲಿ ಈ ಶಾಶ್ವತ ಸುವಾರ್ತೆಯನ್ನ ಎಷ್ಟು ಸಮಯದವರೆಗೆ ಸಾರಲಾಗುತ್ತೆ? ಇದನ್ನ ತಿಳ್ಕೊಳ್ಳೋ ಮುನ್ನ ನಾವು ಕೆಲವು ಮೂಲ ಅಂಶಗಳನ್ನ ಅರ್ಥ ಮಾಡ್ಕೋಬೇಕು. ಮೊದಲು, ಯಾರು ಇದನ್ನ ಸಾರೋದು ಮತ್ತು ಅವರ ಕಾರ್ಯದ ಅವಧಿ ಏನು ಅನ್ನೋದನ್ನ ಗಮನಿಸೋಣ. ಈ ವಿಷಯ ಸ್ವಲ್ಪ ಸಂಕೀರ್ಣ ಅನ್ನಿಸ್ಬಹುದು. ಅದಕ್ಕೆ ನಾವು ಈ 6 ಭಾಗಗಳಲ್ಲಿ ಹಂತ ಹಂತವಾಗಿ ಮುಂದುವರಿಯೋಣ. ಇದರಿಂದ ನಮಗೆ ಒಂದು ಸ್ಪಷ್ಟ ಚಿತ್ರಣ ಸಿಗುತ್ತೆ. ಓಕೆ, ಮೊದಲಿಗೆ ನಾವು ಈ ಪ್ರವಾದನೆಯಲ್ಲಿ ಬರುವ ಪ್ರಮುಖ ವ್ಯಕ್ತಿಗಳು ಯಾರು ಅಂತ ನೋಡೋಣ. ಯಾಕಂದ್ರೆ ಕಾಲಗಣನೆ ಅರ್ಥ ಆಗ್ಬೇಕಾದ್ರೆ ಈ ಸಂದೇಶ ಸಾರುವವರು ಯಾರು ಅಂತ ಗೊತ್ತಾಗ್ಬೇಕು. ಪ್ರಕಟಣೆ ಪುಸ್ತಕದಲ್ಲಿ 1,44,000 ಜನವ ಒಂದು ವಿಶೇಷ ಗುಂಪಿನ ಬಗ್ಗೆ ಹೇಳಲಾಗಿದೆ. ಇವರನ್ನ ದೇವರ ಸೇವಕರು ಅಂತಾನೂ ಕರೆಯಲಾಗುತ್ತೆ. ಭೂಮಿಯ ಮೇಲೆ ಬರಲಿರುವ ವಿಪತ್ತುಗಳಿಂದ ಇವರನ್ನ ರಕ್ಷಿಸಲಿಕ್ಕಾಗಿ ಇವರ ಹಣೆಯ ಮೇಲೆ ಮುದ್ರೆ ಹಾಕಲಾಗುತ್ತೆ. ಹಾಗೇನೆ 2 ಸಾಕ್ಷಿಗಳ ಬಗ್ಗೆ ಕೂಡ ಉಲ್ಲೇಖ ಇದೆ. ಇವರಿಗೆ ಒಂದು ನಿರ್ದಿಷ್ಟ ಕೆಲಸ ಇದೆ. ಅದೇನಂದ್ರೆ 1260 ದಿನಗಳ ಕಾಲ ಪ್ರವಾದನೆ ನುಡಿಯೋದು. ಅಷ್ಟೇ ಅಲ್ಲ, ಅವರಿಗೆ ದೇವರ ಸಂದೇಶವನ್ನು ಅಧಿಕಾರಯುತವಾಗಿ ಘೋಷಿಸುವ ಶಕ್ತಿಯೂ ಇರುತ್ತೆ. ಈಗ ನೋಡಿ, ಈ ವ್ಯಾಖ್ಯಾನದ ಒಂದು ತುಂಬನೇ ಮುಖ್ಯವಾದ ಮತ್ತು ಕುತೂಹಲಕಾರಿ ಅಂಶಕ್ಕೆ ಬಂದಿದ್ದೇವೆ. ಈ ಮೂಲ ಗ್ರಂಥ ಏನು ಹೇಳುತ್ತೆ ಅಂದ್ರೆ, ನಾವು ಹಿಂದೆ ನೋಡಿದ 1,44,000 ಜನ ಇದಾರಲ್ಲ, ಮತ್ತು ಈ 2 ಸಾಕ್ಷಿಗಳು, ಅವರಿಬ್ರು ಬೇರೆ ಬೇರೆ ಅಲ್ಲ, ಅವರಿಬ್ರು ಒಂದೇ ಗುಂಪು. ಹಾಗಾಗಿ ಇಲ್ಲಿನ ನಿರ್ಣಾಯಕ ಅಂಶ ಏನು ಅಂದ್ರೆ, ಈ 2 ಗುಂಪುಗಳಿಗೆ ಶಕ್ತಿ ಸಿಗುವ ಘಟನೆ ಒಂದೇ ಆಗಿದೆ. 1,44,000 ಜನರಿಗೆ ಮುದ್ರೆ ಹಾಕೋದು, 2 ಸಾಕ್ಷಿಗಳು ಚಿಕ್ಕ ಪುಸ್ತಕವನ್ನ ತಿನ್ನೋದು, ಈ 2 ಕ್ರಿಯೆಗಳು ಒಂದೇ ಅಂತ ಪರಿಗಣಿಸಲಾಗುತ್ತೆ. ಇದು ಅವರಿಗೆ ಪ್ರವಾದನೆ ನುಡಿಯುವ ದೈವಿಕ ಅಧಿಕಾರವನ್ನ ಕೊಡುತ್ತೆ. ಹಾಗಾದ್ರೆ ಈ ದೈವಿಕ ಅಧಿಕಾರ ಪಡೆದ ಸಂದೇಶವಾಹಕರು ಏನು ಸಂದೇಶವನ್ನ ಘೋಷಿಸ್ತಾರೆ? ಅದನ್ನೇ ನಾವು ಶಾಶ್ವತ ಸುವಾರ್ತೆ ಅಂತ ಕರೆಯೋದು. ಅದರ ವಿಷಯ ಏನು ಅಂತ ಈಗ ನೋಡೋಣ. ಈ ವ್ಯಾಖ್ಯಾನದ ಪ್ರಕಾರ ಆ ಚಿಕ್ಕ ಪುಸ್ತಕ ಇದೆಯಲ್ಲ, ಅದರಲ್ಲಿ ಅಂತ್ಯಕಾಲಕ್ಕಾಗಿ ಅಂದ್ರೆ ಆ ಕೊನೆಯ 7 ವರ್ಷಗಳಿಗಾಗಿ ಇರುವ ಶಾಶ್ವತ ಸುವಾರ್ತೆಯ ಒಂದು ಸ್ಪೆಷಲ್ ವರ್ಷನ್ ಇದೆ. ಅದರ ಸಂದೇಶ ಆ ನಿರ್ದಿಷ್ಟ ಕಾಲಕ್ಕೆ ಮಾತ್ರ ಸೀಮಿತ. ಈ ಅಂತ್ಯಕಾಲದ ಸಂದೇಶದ ತಿರುಳು ಒಂದು ಬಹಳ ಗಂಭೀರವಾದ ಎಚ್ಚರಿಕೆ. ಈ ವಚನದಲ್ಲಿ ನೇರವಾಗಿ ಹೇಳಿರೋ ಹಾಗೆ ಮೃಗವನ್ನು ಆರಾಧಿಸುವವರಿಗೆ ಮುಂದೆ ಕಾದಿರುವ ಭಯಾನಕ ಪರಿಣಾಮವನ್ನ ಇದು ಸ್ಪಷ್ಟವಾಗಿ ವಿವರಿಸುತ್ತೆ. ಇದೇ ಅವರು ಸಾರಬೇಕಾದ ಪ್ರಮುಖ ಸಂದೇಶ. ಮತ್ತು ಇದು ಒಂದು ಅದ್ಭುತವಾದ ಕ್ರಮ. ಹೇಗೆ ಅಂದ್ರೆ, ದೇವರ ಮುಖ್ಯ ಆಜ್ಞೆಗಳು ಇತಿಹಾಸದಲ್ಲಿ ಹೀಗೆ ಬದಲಾಗುವುದನ್ನು ನಾವು ಗಮನಿಸಬಹುದು. ನೋಡಿ, ಮೊದಲು ಏದೇನ್ ತೋಟದಲ್ಲಿ ಆ ಹಣ್ಣನ್ನು ತಿನ್ನಬೇಡಿ ಅನ್ನೋದು ಆಜ್ಞೆ ಆಗಿತ್ತು. ಆಮೇಲೆ ಸೀನಾಯಿ ಬೆಟ್ಟದಲ್ಲಿ ಧರ್ಮಶಾಸ್ತ್ರವನ್ನು ಪಾಲಿಸಿ ಅಂತ ಹೇಳಲಾಯಿತು. ನಂತರ ಸಭೆಯ ಯುಗದಲ್ಲಿ ಕರ್ತನನ್ನು ಸ್ವೀಕರಿಸಿ ಅನ್ನೋದಾಯಿತು. ಇದೇ ರೀತಿ ಅಂತ್ಯಕಾಲದಲ್ಲಿ ಅಂತಿಮ ಮತ್ತು ನಿರ್ಣಾಯಕ ಆಜ್ಞೆ ಮೃಗವನ್ನು ಆರಾಧಿಸಬೇಡ ಅನ್ನೋದು. ಪ್ರತಿಯೊಂದು ಯುಗಕ್ಕೂ ಒಂದು ನಿರ್ಣಾಯಕ ಪರೀಕ್ಷೆ ಇದ್ದ ಹಾಗೆ. ಸರಿ, ಈ ಸಂದೇಶವನ್ನ ಯಾವಾಗ ಘೋಷಿಸಲಾಗುತ್ತೆ? ಅದರ ಸಮಯ ಪ್ರವಾದನೆಯಲ್ಲಿ ಹೇಳಿರುವ ಕೆಲವು ಜಾಗತಿಕ ಘಟನೆಗಳ ಮೇಲೆ ನಿಂತಿದೆ. ಆ ಕಾಲಗಣನೆಯನ್ನ ಈಗ ನೋಡೋಣ. ಈ ಸ್ಲೈಡ್ ಆ ಭಯಾನಕ ಘಟನೆಗಳ ಸರಣಿಯನ್ನ ತೋರಿಸುತ್ತೆ. ಎಲ್ಲವೂ 1,44,000 ಜನರಿಗೆ ಮುದ್ರೆ ಹಾಕುವುದರೊಂದಿಗೆ ಶುರುವಾಗುತ್ತೆ. ಅದರ ನಂತರ ಮೊದಲ 4 ತುತೂರಿಗಳು ಮೊಳಗಿ ಭೂಮಿಯ 3ನೇ ಭಾಗ ನಾಶವಾಗುತ್ತೆ. 5ನೇ ತುತೂರಿಯು 5 ತಿಂಗಳ ಕಾಲ ಯಾತನೆಯನ್ನ ತರುತ್ತೆ ಮತ್ತು 6ನೇ ತುತೂರಿಯು ಮನುಕುಲದ 3ನೇ ಭಾಗವನ್ನ ಕೊಲ್ಲುತ್ತೆ. ಈ ಎಲ್ಲಾ ಭೀಕರ ವಿಪತ್ತುಗಳ ನಂತರವೇ ಮೃಗವು ಅಧಿಕಾರಕ್ಕೆ ಬರುತ್ತೆ ಮತ್ತು ಆಗಲೇ ಕೊನೆಯ 7 ವರ್ಷಗಳು ಶುರುವಾಗೋದು. ಆದ್ದರಿಂದ ಇಲ್ಲಿ ನಾವು ಗಮನಿಸಬೇಕಾದ ನಿರ್ಣಾಯಕ ಅಂಶ ಅಂದ್ರೆ, 1260 ದಿನಗಳ ಈ ಕಾರ್ಯ ಒಂದು ನಿರ್ದಿಷ್ಟ ಸಮಯದಲ್ಲಿ ಶುರುವಾಗತ್ತೆ. ಅದು 6ನೇ ತುತೂರಿ ಮುಳುಗಿ 3ನೇ ಭಾಗದಷ್ಟು ಮನುಕುಲ ನಾಶವಾದ ನಂತರ ಮತ್ತು ಮೃಗವು ತನ್ನ ಆಳ್ವಿಕೆಯಿಂದ ಪ್ರಾರಂಭಿಸಿದಾಗ. ಈಗ ನಾವಿಲ್ಲಿವರೆಗೂ ನೋಡಿದ್ದ ಎಲ್ಲ ಅಂಶಗಳನ್ನ ಒಟ್ಟಿಗೆ ಸೇರಿಸಿ ನಮ್ಮ ಮೂಲ ಪ್ರಶ್ನೆಗೆ ಉತ್ತರ ಕಂಡಿಡಿಯೋಣ. ಈ ಎಲ್ಲಾ ತುಣುಕುಗಳು ಹೇಗೆ ಒಂದಕ್ಕೊಂದು ಹೊಂದಿಕೊಳ್ತಾವೆ? ಪ್ರಕಟಣೆ 11ನೇ ಅಧ್ಯಾಯದಿಂದ ಮೊದಲ ಪ್ರಮುಖ ಸಂಖ್ಯೆ ಇಲ್ಲಿದೆ. 2 ಸಾಕ್ಷಿಗಳು 1260 ದಿನಗಳವರೆಗೆ ಪ್ರವಾದನೆ ನುಡಿಯುತ್ತಾರೆ ಅಂತ ಸ್ಪಷ್ಟವಾಗಿ ಹೇಳಲಾಗಿದೆ. 2ನೇ ಪ್ರಮುಖ ಸಂಖ್ಯೆ ಇದು. ಮೃಗಕ್ಕೆ 42 ತಿಂಗಳ ಕಾಲ ಅಧಿಕಾರ ನಡೆಸಲು ಅನುಮತಿ ನೀಡಲಾಗುತ್ತೆ ಅಂತಾನೂ ಹೇಳಲಾಗಿದೆ. ಇಲ್ಲಿ ಈ ಮೂಲ ಗ್ರಂಥದ ತೀರ್ಮಾನ ಇದೆ. ಈ 2 ಕಾಲಾವಧಿಗಳು ಒಂದೇ.
1860 ದಿನಗಳು ಮತ್ತು 42 ತಿಂಗಳುಗಳು ಎರಡೂ ಅಂತಿಮ 7 ವರ್ಷಗಳ ಮೊದಲಾರ್ಧವನ್ನು ಅಂದರೆ ನಿಖರವಾಗಿ 3.5 ವರ್ಷಗಳನ್ನು ಸೂಚಿಸುತ್ತವೆ. ಹಾಗಾಗಿ ಅಂತಿಮ 7 ವರ್ಷಗಳನ್ನ 2 ವಿಭಿನ್ನ ಹಂತಗಳಾಗಿ ವಿಂಗಡಿಸಬಹುದು. ಮೊದಲಾರ್ಧದಲ್ಲಿ 1,44,000 ಜನರು ಎಚ್ಚರಿಕೆಯ ಸಂದೇಶವನ್ನ ಸಾರ್ತಾರೆ ಮತ್ತು ಸಂತರನ್ನು ರಕ್ಷಿಸಲಾಗುತ್ತೆ. ಆದರೆ ದ್ವಿತೀಯಾರ್ಧದಲ್ಲಿ ಮೃಗವನ್ನ ಹಿಂಬಾಲಿಸುವರ ಮೇಲೆ ದೇವರ ಕೋಪವು 7 ವಿಪತ್ತುಗಳ ರೂಪದಲ್ಲಿ ಸುರಿಯಲ್ಪಡುತ್ತೆ. ಹಾಗಾದ್ರೆ ನಮ್ಮ ಪ್ರಶ್ನೆಗೆ ಉತ್ತರ ಈಗ ಸ್ಪಷ್ಟವಾಗಿದೆ. ಶಾಶ್ವತ ಸುವಾರ್ತೆಯನ್ನು 1,44,000 ಜನರಿಂದ 6ನೇ ತುತೂರಿಯ ನಂತರ ನಿಖರವಾಗಿ 1,260 ದಿನಗಳವರೆಗೆ ಅಂದ್ರೆ ಅಂತಿಮ 7 ವರ್ಷಗಳ ಮೊದಲಾರ್ಧದಲ್ಲಿ ಘೋಷಿಸಲಾಗುತ್ತೆ. ಈ ಪ್ರವಚನ ವ್ಯಾಖ್ಯಾನ ಇವತ್ತಿನ ದಿನಕ್ಕೆ ಹೇಗೆ ಸಂಬಂಧಪಟ್ಟಿದ್ದು, ಇದರ ಅಂತಿಮ ಅನ್ವಯ ಏನು ಅನ್ನೋದನ್ನ ಈಗ ಪರಿಶೀಲಿಸೋಣ. ಈ ವ್ಯಾಖ್ಯಾನದ ಅಂತಿಮ ಮತ್ತು ಪ್ರಮುಖ ಅಂಶ ಅಂದ್ರೆ ಮೃಗವನ್ನು ಆರಾಧಿಸಬೇಡಿ ಎಂಬ ಸಂದೇಶವು ಭವಿಷ್ಯಕ್ಕೆ ಮಾತ್ರ ಸೀಮಿತವಲ್ಲ. ಮೃಗದ ಆಳ್ವಿಕೆ ಇನ್ನೂ ಶುರುವಾಗಿಲ್ಲ, ಆದರೂ ಆ ಎಚ್ಚರಿಕೆಯು ಇವತ್ತಿಗೂ ಪ್ರಸ್ತುತವಾಗಿದೆ ಮತ್ತು ಈಗಾಗಲೇ ಘೋಷಿಸಲಾಗ್ತಾ ಇದೆ. ಮತ್ತೊಮ್ಮೆ ನೆನಪಿನಲ್ಲಿಡಬೇಕಾದ ವಿಷಯ ಇದು. ಅಂತ್ಯಕಾಲದ ಶಾಶ್ವತ ಸುವಾರ್ತೆಯ ತಿರುಳು ಈ ಒಂದೇ ವಾಕ್ಯದಲ್ಲಿದೆ. ಇದು ಕೇವಲ ಒಂದು ಐತಿಹಾಸಿಕ ಆಜ್ಞೆ ಅಲ್ಲ, ಬದಲಾಗಿ ಒಂದು ಅಂತಿಮ ನಿರ್ಣಾಯಕ ಎಚ್ಚರಿಕೆ. ಹಾಗಾದ್ರೆ ಕೊನೆಗೆ ಒಂದು ಯೋಚನೆ ಮಾಡೋಣ. ಈ ವಿವರಣೆಯ ಪ್ರಕಾರ ಮೃಗವನ್ನು ಆರಾಧಿಸಬೇಡಿ ಅನ್ನೋ ಎಚ್ಚರಿಕೆ ಕೇವಲ ಭವಿಷ್ಯದಲ್ಲಿ ನಡೆಯೋ ಒಂದು ಘಟನೆ ಮಾತ್ರನಾ, ಅಥವಾ ಅದು ಇವತ್ತಿನಿಂದಲೇ ನಮ್ಮ ಬಾಳಿಗೆ ಅನ್ವಯವಾಗುವ ಒಂದು ತುರ್ತು ಆದೇಶವೇ? ಯೋಚಿಸಬೇಕಾದ ವಿಷಯ.